ಗೆದ್ರು ಆರ್ಸಿಬಿ ಸೋತ್ರು ಆರ್ಸಿಬಿ ಬಿದ್ರು ಆರ್ಸಿಬಿ ಅಂದೋರ್ ನಾವು ನಿಯತ್ತಾಗಿ ಗೆದ್ದಿದೀವಿ ಬ್ಯಾನ್ ಆದೋರಲ್ಲ. ಚಿನ್ನು ಮತ್ತೆ ಚಿರು ಈ ಚಾನೆಲ್ ನ ಟೇಕ್ ಕೇರ್ ಮಾಡ್ತಿದ್ದಾರೆ. ಕಾಣಿಸ್ತಿಲ್ಲ, ಒಳಗಡೆ ದುಃಖ ಇದೆ ನಂಗೆ. ನನ್ನೆದೆಯ ಭಾರ ಕಂಡಿದ್ದೇನೋ ತಂಪಾದ ತೀರ. ಅಣ್ಣಂಗೆ ಎಷ್ಟು ಗೊತ್ತಾ ಇತಿಹಾಸ? ಅಣ್ಣಂಗೂ ಗೊತ್ತು, ಕರ್ಸಿ ಎಷ್ಟು ಸಲ ಅಣ್ಣಂಗೂ ಹೇಳಿದ ಕಂಪ್ಲೇಂಟ್ಗಳವೆ. ನಾನು ಒಂದಕ್ಕೂ ಕರೆಯಲ್ಲ, ಅದು ಕರೀತೀನಿ, ಇದು ಕರೀತೀನಿ. ನಾನ್ ವೆಜ್ ಕರೆಯಲ್ಲ. ಈಗ ಗೋಲ್ಗಪ್ಪ ಏನು ಮಾಡಿಲ್ವಾ? ಗೋಲ್ಗಪ್ಪ ತಿಂತ್ಯಾ? ಹಲೋ ಕ್ಯೂಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಂದ್ರೆ ನಂಗೆ ಗೊತ್ತಿಲ್ಲ ಎಷ್ಟು ಮಾಡೋಕ್ಕಾಗುತ್ತೆ ಅಂತ. ಬಿಕಾಸ್ ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ. 15 days ನನಗೆ ವ್ಲಾಗ್ ಏನು ಮಾಡೋಕ್ಕಾಗಲ್ಲ ಆಯಿತಾ. ನನ್ನ ಬದಲು ಬೇರೆಯವರು ಚಿನ್ನು ಮತ್ತು ಚಿರು ಈ ಚಾನೆಲ್ನ ಟೇಕ್ ಕೇರ್ ಮಾಡ್ತಿದ್ದಾರೆ. ಜಸ್ಟ್ ಬಿಕಾಸ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತ 15 days ಅವರೇ ಈ ಯೂಟ್ಯೂಬ್ನ ಹ್ಯಾಂಡಲ್ ಮಾಡ್ತಾರೆ. ಸಪೋರ್ಟ್ ಮಾಡಿ, ಓಕೆ. ಇಫ್ ಪಾಸಿಬಲ್ ನಾನು ಚೆಕಿಂಗ್ ಪ್ರೋಸೆಸ್ ಎಲ್ಲ ತೋರಿಸ್ತೀನಿ. ಆಗಿಲ್ಲ ಅಂದರೆ ಮಾಡಲ್ಲ. ಬಿಕಾಸ್ ನನಗೆ ಟಯರ್ಡ್ ಆಗ್ತಿದೆ. ನಾನು ಹೋಗ್ತಿರೋದು ಯಾವುದೇ ಟೂರ್ ಆ ಥರ ಈ ಥರ ಅಲ್ಲ. ನಾನು ಹೋಗ್ತಿರೋದು ಟ್ರೈನಿಂಗ್ಗೆ. ಐ ಫೀಲ್ಟ್ ವೆರಿ ಬ್ಯಾಡ್ ಅಂದರೆ ಟ್ರೈನಿಂಗ್ ಹೋಗ್ತಿರೋದಕ್ಕಲ್ಲ, ಒಂಥರ ಏನೋ ಕಿಚ್ ಥರ ಆಗ್ತಿದೆ. ಇಷ್ಟು ದಿನ ಇಲ್ಲೇ ಎಲ್ಲೋ ಟ್ರೈನಿಂಗ್ ಆಗ್ತಿತ್ತು, ಬಟ್ ಇವಾಗ ದೂರದಲ್ಲಿ ಟ್ರೈನಿಂಗ್ ಇದೆ. ಅದಕ್ಕೆ ಏನು ಗೊತ್ತಾ, ನನಗೂ ಚೆಕಿಂಗ್ ಪ್ರೋಸೆಸ್ ಎಲ್ಲ ತೋರ್ಸೋಕ್ಕೆ ಇಷ್ಟ. ನನಗೆ ಐ ಆಮ್ ಎಕ್ಸಾಸ್ಟೆಡ್. ನಂಗೆ ಅದಕ್ಕೆ ಒಂಥರ ಆಗ್ತಿದೆ. ಅಲ್ಲಿ ಹೋಗ್ಬಿಟ್ಟು ನೋಡ್ತೀನಿ. ಪ್ರೋಸೆಸ್ ತೋರ್ಸೋಕೆ ಆಗಂಗಿದ್ರೆ ನಾನು ನಿಮಗೆ ತೋರಿಸ್ತೀನಿ. ನಾನಿವಾಗ ಬೆಂಗಳೂರು ಟು ಹೈದ್ರಾಬಾದ್ಗೆ ಹೋಗ್ತೀನಿ. ಹೈದ್ರಾಬಾದಿಂದ ಇನ್ನೆಲ್ಲೋ ಬೇರೆ ಕಡೆ ಹೋಗ್ಬೇಕು. ಡಿಜಿ ಹತ್ರ ಪ್ರೋಸೆಸ್ ಇದೇನೆ. ನೀವು ಇಲ್ಲಿ ಬಂದು ಬೇಕಂದ್ರೆ ಮಾಡ್ಬೋದು. ಇವತ್ತು ಸಿಕ್ಕಾಪಟ್ಟೆ ಫ್ರೀ ಇತ್ತು, ಸೊ ಈಸಿ ಆಗಾಯಿತು. ನಿಮ್ಗೆ ಏನಾದರೂ ಸ್ವಲ್ಪ ಪೀಕ್ ಆರ್ಸಲ್ ಬಂದರೆ ಕಷ್ಟ ಆಗುತ್ತೆ. ಇದು ನೀವು ಆನ್ಲೈನಲ್ಲೇ ಡಿಜಿ ಹತ್ರ ಆ್ಯಪಲ್ಲಿ ಮಾಡ್ಕೋಬೋದು. ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಅದಕ್ಕೆ ಎಷ್ಟೊಂದು ವೀಡಿಯೋಸ್ ಸಿಗುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ನೀವು ಪ್ರೋಸೆಸ್ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿ ಬಂದು ಈ ಪ್ರೋಸೆಸ್ನ ಸ್ಕಿಪ್ ಮಾಡ್ಬೋದು. ಯಾಕಂದರೆ ನನಗೆ ಹೊಟ್ಟೆ ಒಳಗಡೆ ಎಲ್ಲ ಬಟರ್ಫ್ಲೈ ಓಡಾಡ್ತಿರೋ ಫೀಲ್ ಆಗ್ತಿದೆ. ಬಿಕಾಸ್ 15 days ಫ್ಯಾಮಿಲಿ, ಫುಡ್ಡು, ಕರ್ನಾಟಕ ಎಲ್ಲ ಬಿಟ್ಟು ಹೋಗ್ತಾ ಇರಬೇಕು. ಒಂಥರ ಆಗ್ತೈತೆ. ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಿಲ್ಲ. ನನಗೆ ನನ್ನ ಕಣ್ಣಲ್ಲಿ ನೀರು ಬರ್ತು. ಕಾಣಿಸ್ತಿಲ್ಲ, ಒಳಗಡೆ ದುಃಖ ಇದೆ ನಂಗೆ. ಓಕೆ, ಏನು ಮಾಡೋಕ್ಕಾಗಲ್ಲ, ಹೋಗ್ಲೇಬೇಕು. ದಯ ಭಾರ ಕಂಡಿದ್ದೇನೋ ತಂಪಾದ ತೀರ. ಏರ್ಪೋರ್ಟಿಂದ ಬಂದು ಫುಲ್ ಬೆಳಿಗ್ಗೆಯಿಂದ ರೆಸ್ಟ್ ಮಾಡಿದ್ದಾಯಿತು. ಇವಾಗ RCB ವರ್ಸ್ GT ಮ್ಯಾಚ್, ಫೈನಲ್ ಮ್ಯಾಚ್ ಇದೆ IPL. ಸ್ಕ್ರೀನಿಂಗ್ ಹಾಕಿದ್ದಾರೆ, ಅದು ನೋಡೋಕೆ ನೋಡ ಬನ್ನಿ. ಫುಲ್ಲು ರೋಡೆಲ್ಲ ಖಾಲಿ ಮ್ಯಾಚ್ ಇರೋದಕ್ಕೆ. ಸ್ಕ್ರೀನಿಂಗ್ ಎಲ್ಲ ಬರೀ TV ಹಾಕಿರ್ತಾರೆ ಅಷ್ಟೇ. ಸ್ಕ್ರೀನಿಂಗ್ ಅಂದ್ಕೊಂಡೇ ಬಂದೆ. ಇಬ್ರು ಒಳ್ಳೆ ಕೀಪರ್. ಬ್ಯಾಟಿಂಗ್ ಯಾಕೋ ಈ ಸೀರೀಸ್ ಆಡೇ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಪರವಾಗಿಲ್ಲ, ವಿಡಿಯೋ ಮಾಡ್ತಾರೆ. ಪರವಾಗಿಲ್ಲ, ವಿನ್ನಾಗೋಣ. RCB, ಜೈ RCB. ರೆಡ್ ಟಿ ಶರ್ಟ್, ಜೈ RCB ಅಲ್ವಾ? ಏನು ವಿಧಿ ಇಲ್ಲ. ಚೆನ್ನೈ ಬಂದಿದೆ ಸಪೋರ್ಟ್. ಯಾವ್ದು ಟೀಮು? GT ಇದು RCB. ಜೈ RCB ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಬಾಯಿಗೆ ಬರ್ತಿಲ್ಲ RCB, ಬರೀ ಚೆನ್ನೈಗೆ ಬರ್ತೈತೆ. ನಮಗೆ ಸೆಕೆಂಡ್ ಟೀಮ್ ಆಪ್ಷನ್ ಇಲ್ಲ. RCB ಇದ್ರೆ ಮಾತ್ರ RCB, ಇಲ್ಲಾಂದ್ರೆ IPL ಇಲ್ಲ ಅಷ್ಟೇ. ಮನೆಗೆ ಹೋಗಿ ಆರಾಮಾಗಿ ಈ ಸೀಸನ್ ಒಂದಾರು ಆಡ್ಬೇಕಾಯ್ತು ಧೋನಿ. ಚಿನ್ನ ನಾಟ್ ಔಟ್. ನೋಡೋಣ, ಆದ್ಮೇಲೆ ಹೋಗೋಣ. ಎಲ್ಲ ಫುಲ್ಲು ನೈಟ್ ಎಲ್ಲ ಫುಲ್ಲು
ನಮ್ದು ಐತೆ ಆಕ್ಟಿವ್ ವಿಡಿಯೋ ಮಾಡ್ತೀನಪ್ಪ ಫುಲ್ ಅಣ್ಣ ಸ್ಟೇಟಸ್ ಜಿ ಟಿದ ಆ ವಿಡಿಯೋಗಳು ಎಷ್ಟು ಸಕಲ ಮಾಡ್ತಿದ್ಯಾ ಅಂದ್ಕೊಂಡು ಸಕಲ ವಿಡಿಯೋ ಅಂತ ಅಣ್ಣ ನೋಡ್ತಾ ಇದೀನಿ ಎಲ್ಲ ಮಾಡು ವ್ಲಾಗ್ನ ಸ್ಟಾರ್ಟ್ ಮಾಡು. ಸ್ಟಾರ್ಟ್ ಮಾಡು. ಮಾಡು. ಇದು ಅವ್ರ ತೋಟದಲ್ಲಿ ಹೇಳಿದೆ ವಿಜುಗೆ ಎಳ್ನೀರ್ದು ಚಾಲೆಂಜ್ ಎಳ್ನೀರ್ ಚಾಲೆಂಜ್ ಮಾಡೋಣ ಅಂತ. ನೀನು ಕುಡಿಬೇಕು ಅವಾಗ. ನೀನು ಕುಡಿಬೇಕು. ನಾನು ಒಂದಕ್ಕೂ ಕರೆಯಲ್ಲ, ಅದು ಕರೀತೀನಿ, ಇದು ಕರೀತೀನಿ. ನಾನ್ ವೆಜ್ ಕರೆಯಲ್ಲ. ಈಗ ಗೋಲ್ಗಪ್ಪ ತಿಂದ್ಯಾ? ಏನು ಮಾಡಿಲ್ವಾ? ಗೋಲ್ಗಪ್ಪ ತಿಂದ್ಯಾ? ಗೋಲ್ಗಪ್ಪ ತಿಂದ್ಯಾ? ಇವಾಗ ಅದೇ ನಾವ್ ಮಾಡ್ಬೇಕು ಇವಾಗ. ಗೋಲ್ಗಪ್ಪ ಪಾನಿಪುರಿ ಗೋಲ್ಗಪ್ಪ ತಿಂದ್ಯಾ? ನಿಜ ನನ್ನ ಬೀಟ್ ಮಾಡಷ್ಟು ಪಕ್ಕ. ನಮ್ಗೆಲ್ಲ ಸೆಟ್ ಆಗೋದು ಒಳ್ಳೆ ಮುದ್ದೆ. ಅದೇನೇ ಅಲ್ಲ, ಈಗ ಅವನು ನಾನ್ ವೆಜ್ ತಿನ್ನಲ್ಲ, ವೆಜ್ ಅಲ್ಲಿ ಗೋಲ್ಗಪ್ಪ ಹೇಳ್ತಾ ಇದೀನಿ. ಗೋಲ್ಗಪ್ಪ ನನ್ನ ಬೀಟ್ ಮಾಡಷ್ಟು ತಿಂತ್ಯಾ? ಚಾಲೆಂಜು ಚಾಲೆಂಜ್ ಇದು. ಚಾಲೆಂಜ್ ಇದು. ನೀನ್ ಎಷ್ಟು ತಿಂತ ಅದ್ರ ಮೇಲೆ ಒದ್ದಾರ ತಿಂತೀನಿ ನಾನು. ನೀವು ಮಾಡ್ಕೊಂಬಿಟ್ಟು ಚಾಲೆಂಜ್ ಇರೋದೇ ಅದೇ ಚಾಲೆಂಜ್. ಶಿವ, ಇದು ಮುದ್ದೆ ಚಾಲೆಂಜು. ಮುದ್ದೆ ಚಾಲೆಂಜು. ನೋಡ ಮುದ್ದೆ ಚಾಲೆಂಜ್ ಮಾಡೋಣ. ನಿಮ್ಮ ಹೆಸರು ಮೀಟಿಂಗ್ ಮಾಡ್ತಾ ಇದೀವಿ. ಯಾವಾಗ ಇರ್ತೀರಾ ಅಂತ ನಾವು ಕಾಯ್ತಾ ಇದೀವಿ. ಇಡೋಣ ನಮ್ಮ ಆಸೆ ನೆರವೇರಿಸ್ಕೊಡ್ತೀವಿ. ಇನ್ನೊಂದು 3 ದಿನ. ಮಂಗಳವಾರ ಇಡೋಣ. ಇವತ್ತು ರಜಾ ಇದ್ದಾಗ ನೋಡ್ಕೊಳ್ಳೋಣ. ಹಾ ಸರಿ, ನೆಕ್ಸ್ಟ್ ಶನಿವಾರ ಹಂಗಾದ್ರೆ. ವಿಜಯ್ ಮಟನ್ ತಿನ್ನಲ್ಲ ಅಲ್ವಾ? ಗೆಲ್ಲ ಚಿರು ಬಯಾನಿ ಮಾರ್ಕೆಟ್ ನಾನೊಬ್ಬ CSK fan. Dhoni fan. Dhoni fan ಆಗಿ ರೆಡ್ ಟಿ ಶರ್ಟ್ ಹಾಕ ಬಂದಿದ್ದೀನಿ. ರೆಡ್ ಕಲರ್ ಯಾರು ಮೋಸ ಮಾಡ್ತವ್ರೆ. ಎಂಟನೇ ಸ್ಯಾನ್ಸ್ಕ್ರಿಟ್ ತಗೊಂಡಿದ್ದು ಫೇಲ್ ಆಗೋದೆ. ಮೀಡಿಯಮಲ್ಲಿ ಇದ್ದ ಆಮೇಲೆ ಇವ್ರ ಜೊತೆ ಬಂದ್ಬಿಟ್ಟು ಕನ್ನಡ ಮೀಡಿಯಂ ಬಂದೆ. ಅದಕ್ಕಿಂತ ಮುಂಚೆ ಆಲ್ರೆಡಿ ಇವರಿಬ್ರು ಗೌರ್ಮೆಂಟ್ ಸ್ಕೂಲ್ ಹೋಗೋರೆ. ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿದ್ವಿ ಒಂದೇ ದಿನ. ಅಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಫುಲ್ ಕೆಟ್ಟ ಮಾತು ಮಾತಾಡ್ತಿದ್ರು. ನಾನು ಓದಿದ್ದೆಲ್ಲ ಕಾನ್ವೆಂಟ್ ಅಲ್ಲಿ ಓದಿದ್ವಲ್ಲ. ಇವ್ರೆ ಮಾಸ್ಟರ್ ಅನ್ನೋದೇ ದುಡ್ಬೇಡ. ಅಮ್ಮ ಅಕ್ಕ ಅಂತ ಮಾತಾಡೋದು ವಿಜಿ ಅದೇ ಹೇಳ್ಕೊಂತಾರೆ. ನಮ್ಮ ಮನೆಗೆ ಫುಲ್ ಕೆಟ್ಟ ಪದ ಮಾತಾಡ್ತಾರೆ. ನಾನು ಹೋಗಲ್ಲ ಅಂದೆ. ನಮ್ಮ ಮನೆ ನಾನು ಹೋಗಲ್ಲ ಅಂತ. ಒಂದೇ ದಿನ ವಿಜಯ್ ಹೋಗಿರೋದು, ಒಂದೇ ದಿನ ಸ್ಕೂಲ್. ಸಂಸ್ಕೃತ ಇಲ್ಲಿ ಬಂದಿದ್ದು ಕನ್ನಡ ಮೀಡಿಯಂ ಸೇರ್ಕೊಂಡೆ ಇವ್ರ ಜೊತೆ. ಅದಕ್ಕೆ 8 ನಾನು 2 ಸಲ ಮಾಡಿರೋದು ನಾನು. ಚಿರೋದು ಅಣ್ಣಂಗೆ ಎಷ್ಟು ಗೊತ್ತಾ ಇತಿಹಾಸ? ಅಣ್ಣಂಗೂ ಗೊತ್ತು, ಕರ್ಸಿ ಎಷ್ಟು ಸಲ ಅಣ್ಣಂಗೂ ಹೇಳಿದ ಕಂಪ್ಲೇಂಟ್ಗಳವೆ. ಬಟ್ 8th 9th 10th ಬಿಟ್ಟು ಹೆಚ್ಚು ಕಮ್ಮಿ ಒಂದು 15 ವರ್ಷ ಆಯ್ತು. ನಿಜವಾಗ್ಲೂ ಹೋಗಿ ಹಳೆ ಮೇಡಮ್ ಕೂಡ ಹಳೆ ಮೇಷ್ಟ್ರುಗಳು ಅವರೇ. ಚಿರು ಅಂದ್ರೆ ಅವನ ಇವತ್ತಿಗೆ ಎಲ್ಲಕಂತ ನನ್ ಫುಲ್ ನೇಮ್ ಯಾರು ಗೊತ್ತಿಲ್ಲ. ಚಿರು ಅಂದ್ರೆ ಅಷ್ಟೇ ಎಲ್ಲರೂ ಗೊತ್ತಿಲ್ಲ. ಮಾತಿ ಮುಂಚೆ ರೆಡಿ. ನಾನು ಎಷ್ಟು ಸಲ ಹೋಗಿದ್ದೀನಿ ಗೊತ್ತಾ ಸ್ಕೂಲಿಗೆ, ಕ್ಲಾಸಿಗೆ. ಬಾಲಾಜಿ ಇನ್ನೊಂದ್ಸಲಿ ಮಾಡಿದ್ರೆ ಸ್ಕೂಲಿಂದ ಆಚೆ ಕಳಿಸ್ತೀನಿ ಟೀಚರ್. ನನಗೆ ಅಪ್ಪಾಜಿ ಬರೆಯಕ್ ಬರ್ತಿರ್ಲಿಲ್ಲ. ಶಿವ ಬರಿ ಅಂತ ಇವ್ರು ಶಿವ ಬರೆಯೋನು ಎಷ್ಟು ಬರ್ತೀನಿ ಗೊತ್ತಾ? ಏನಿಲ್ಲ 200 ಪೇಜಸ್ ಬುಕ್ಕು ಬರೆದಿರೋನು. ಬರೆಯೋದು ಕೊಡೋದು. ಬಟ್ ಅವತ್ತಿಂದ ಇವತ್ತು ಯಾರೆಲ್ಲ ಹೆಂಗೆ ಗೊತ್ತಿಲ್ಲ. ನಾನು ಯೂಸ್ ಮಾತ್ರ ಹಂಗೆ ಇದೆ. ನನ್ನ ತರಲೆ ಸ್ಕೂಲಲ್ಲಿ ಯಾವನಿಲ್ಲ. ಆ ಲೆವೆಲ್ ಕೊಟ್ಬಿಟ್ಟಿದ್ದೀನಿ. ಇಲ್ಲಿಂದ ಅಲ್ಲಿವರೆಗೂ ಹೊಡ್ಕೊತಿದ್ದ ಹಿಂಗೆ ಎತ್ಕೊಂಡು ಹಾಕೊಂಡು ಲಾಸ್ಟ್ ಬೆಂಚ್ ಕೃಷ್ಣ ಮಾಡ್ಬಿಟ್ಟ ಅವಾಗ. ಕಾಲು ಇಟ್ಟ ಮಗ ಬೆಂಚು ಮುರ್ಕೊಂಡ್ಬಿಡ್ತಾರಪ್ಪ. ಅಯ್ಯೋ ಬೇಡ. ಒಂದೊಂದಲ್ಲ ಪಾಯಿಂಟ್ ಕೊಟ್ಟಿರೋದು ಕೂಡ ಸ್ಕೂಲಲ್ಲಿ ಒಂದು ಹೆವಿ. ಅವಾಗಿದ್ರು ಜೊತೆಲೇ ಇದೀವ. ಆಮೇಲೆ ಅಷ್ಟ 90 ಬಂದಿದ್ದು ನಮ್ಮ ಜೊತೆ. ನಾನು 8 ಜೊತೆಲೇ ಹರ್ಷ ಬಂದಾಗ ನಾನಿರ್ಲಿಲ್ಲ. ಜೊತೆಲಿರೋ ತರ ಇಲ್ಲ. ನಾವೆಲ್ಲ ಚೈಲ್ಡ್ಹುಡ್ ಇಂದ ಜೊತೆಲಿರೋ ತರ. ನಮ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದ ಫುಲ್. ಸೆಂಟ್ರಲ್ ಗ್ಯಾಪ್ ಆಯ್ತು. ನಾನು ನಮ್ಮ ಮೂವರು ಇದಕ್ಕೆ ಇಲ್ಲಿ ಸಿಗಂಡ ಆಗ್ತೋ ನನಗೆ ಡಿಪ್ಲೊಮಾ ನಾನು PU ಹೋದೆ ಗೌರ್ಮೆಂಟ್ ಇದಕ್ಕೆ. ವರ್ಷ ಆ ಕಡೆ ಕೊಟ್ಟಿಲ್ಲ. ಒಂದು 3 ವರ್ಷ ಗ್ಯಾಪ್ ಆಯ್ತು. ಅದಾದ್ಮೇಲೆ ಮತ್ತೆ ಸಾಕೊಂಡು ಅದಾದ್ಮೇಲೆ ಇದುವರೆಗೂ ಗ್ಯಾಪ್ ಆಗಿಲ್ಲಪ್ಪ. ಎಲ್ಲೂ ಗ್ಯಾಪ್ ಆಗಿದೆ. ಜೊತೆಲೇ ಇದೀವಿ.
ಔಟದಲ್ಲಿ ಇದಕ್ಕೂ ಮತ್ತೆ ಗೊತ್ತಾಗ್ಬಿಡುತ್ತಲ್ಲ ಔಟು ಅಂತ ಚಕಲ ಇರುತ್ತೆ ಅವಾಗ. ನಾನು ನೋಡ್ತಿದ್ದೆ ಎಷ್ಟೊತ್ತವರೆಗೂ. ರಮಣ ಹೋಗು ಮನೆಗೆ, ರಮಣ ಹೋಗು ಪಾತ್ರೆ ತೊಳಿ ಮನೇಲಿ ಹೋಗಿ ಪಾತ್ರೆ ತೊಳಿ ಹೋಗು. ನಾವು ಬೀಳಲ್ಲ ತಲೆಬಾಗ್ಸಲ್ಲ ಮುನ್ನುಗ್ಗಿ ಆಡ್ತೀವಿ ಜೊತೆಯಾಗಿ ಸೇರಿ ನಾವು ಕೊನೆವರೆಗೂ ಹೋರಾಡ್ತೀವಿ ಏಯ್ ಬಿದ್ಗೀತೋದ್ಯೋ ಖುಷಿ ಪಡ್ತಾವ್ರು. ಅನುಷ್ಕಾ ಬಂದಿಲ್ಲ ಫೀಲ್ಡ್ಗೆ. ವಿನ್ನು ನಿನ್ನ ಎರಡನೇ ಕಪ್ಪು. ಎಂದೆಂದಿಗೂ ಜೊತೆ ನಿಲ್ಲುವ ಲಾಯಲ್ಲು ಫ್ಯಾನ್ಸು ಕಣ್ರಿ, ಸೋತಾಗಲೇ ಬಿಟ್ಕೊಟ್ಟಿಲ್ಲ ಗೆದ್ದಾಗ ಬಿಡ್ತೀವೇನ್ರಿ. ಒಂದ್ಸಲ ಕಪ್ ಗೆದ್ದಾಗ ಫ್ಲೂಕಲಿ ಬಿಡುವಂತಿದ್ರು, ಎರಡನೇ ಸಾರಿ ಕಂಟಿನ್ಯೂಸ್ ಆಗಿ ಗೆದ್ದಿದ್ದೀವಿ ನೋಡಿ. ಕೊಟ್ರು ಸರಿಯಾಗಿ ಯಾರಿಗೋ ಅವನ್ ಕಾರಿಗೆ ಹೆಂಗ್ ಹೊಡೆದ್ರು ಗೊತ್ತಾ? ಅದು ಹೈದರಾಬಾದ್ ತಮಿಳ್ನಾಡಲ್ಲಿ ಒಂದು ನೋಡೋಚ್ಚಿನ ಹಾ, ಮೊನ್ನೆ ರೀಸೆಂಟ್ ಒಂದು ಇನ್ಸ್ಟಾದಲ್ಲಿ ನೋಡ್ದೆ. ಕಾರು ಕಾರೇ ಹೊಡೆದಾಕವ್ರೆ ಪೊಲೀಸರು. ಎರಡನೇ ಸಲ ಚಾಂಪಿಯನ್ಸ್ ನಮ್ಮ RCB, ಕಪ್ ಗೆಲ್ಲೋದಾಗಿದೆ ನಮ್ಮ ಹಾಬಿ.